PM ಮೋದಿನೂ ಬೇಡ, ರಾಹುಲ್ ಬೇಡ. ಒಂದು ಚಾನ್ಸ್ ಕೊಡಬೇಕು ರಾಹುಲ್ ಗಾಂಧಿಗೆ ಅಂತ ಹೇಳ್ತೀನಿ. ಎಲ್ಲ ಮೋದಿ ಅಂತಾರೆ. ಅದೇ ಅನುಮಾನ. ಅವ್ರ ಪಾರ್ಟಿನಲ್ಲಿ ಯಾರು ಬಂದರೂ ತೊಂದರೆ ಇಲ್ಲ. ನಮಸ್ಕಾರ ಗುರುವೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ದೀನಿ. ಏಪ್ರಿಲ್ 26ನೇ ತಾರೀಕು ನಮ್ಮ ಸೌತ್ ಕರ್ನಾಟಕದಲ್ಲಿ, ಮೇ 7ನೇ ತಾರೀಕು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಆಯಿತು. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾರ್ಯಾರು MP ಗಳಾಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ಇರುವಂಥದ್ದು ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿನೇ ಜಾಸ್ತಿ ಇರುವಂಥದ್ದು. ಬನ್ನಿ ನಮ್ಮ ಜನಗಳ ಹತ್ರ ಕೇಳ್ಕೊಂಬರೋಣ, ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರಾಗಬೇಕು, ಯಾರು ಪ್ರಧಾನಮಂತ್ರಿ ಆದ್ರೆ ನಮ್ಮ ದೇಶದ ಅಭಿವೃದ್ಧಿ ಕೆಲಸಗಳಾಗುತ್ತೆ ಅಂತ ತಿಳ್ಕೊಂಬರೋಣ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಬ್ರೋ, ನಿಮ್ಮ ಹೆಸರು? ಮಹೇಶ್ ಅಂತ. ವೋಟ್ ಮಾಡಿದ್ರಾ ನೀವು? ವೋಟ್ ಮಾಡಿದ್ವಿ. ನೆಕ್ಸ್ಟ್ ಯಾರು ಪ್ರಧಾನಮಂತ್ರಿ ಆಗ್ಬೋದು? ಪ್ರಧಾನಮಂತ್ರಿ ಮೋದಿನೇ ಬರ್ಬೇಕು ಅಂತ. ಮೋದಿಜಿ ಅವರೇ ನಿಮ್ಗೆ ಇಷ್ಟ? ರಾಹುಲ್ ಗಾಂಧಿ ಅವರು ಇಷ್ಟ ಆಗಲ್ವಾ? ರಾಹುಲ್ ಗಾಂಧಿ ಅಂದ್ರೆ ಅದನ್ನ ಇಷ್ಟ ಏನಿಲ್ಲ. ಅಂಟಿ, ನಿಮ್ಮ ಹೆಸರು? ಸುವರ್ಣ ಮಾದಪ್ಪ. ವೋಟ್ ಮಾಡಿದ್ರಾ? ಆಯ್ತು. ನೆಕ್ಸ್ಟ್ ಯಾರು PM ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾರೋ ಅವ್ರ ಅದೃಷ್ಟ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲ ಮೋದಿ ಅಂತಾರೆ. ನೋಡ್ಬೇಕು ಹೆಂಗೆ ಅಂತ. ನಿಮ್ಗೆ ಯಾರು ಇಷ್ಟ? ನಮ್ಗೆ ಕಾಂಗ್ರೆಸ್, ರಾಹುಲ್ ಗಾಂಧಿ. ಕಾಂಗ್ರೆಸ್. ಸೊ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು ಅಂತ ನೀವು ಇಷ್ಟಪಡ್ತೇವೆ. ಹೌದು. ಆಂಟಿ, ನಿಮ್ಮ ಹೆಸರು? ರಮಾ. ನೀವು ವೋಟ್ ಮಾಡಿದ್ರಾ? ಹೌದು, ಮಾಡಿದೆ. ನಿಮ್ಗೆ ನೆಕ್ಸ್ಟ್ PM ಯಾರಾಗ್ಬೇಕು ಅಂತ ಇಷ್ಟಪಡ್ತೀರಾ? ಅದೇ ಅನುಮಾನ. ನೋಡೋಣ. ನಮ್ಗೂನು ಈಗ ಮೋದಿ ಬೇಡ ಅನ್ಸುತ್ತೆ. ನೆಕ್ಸ್ಟ್ ಹೊಸಬ್ರು ಬಂದ್ರೆ ಚೆನ್ನಾಗ್ ಅನ್ಸುತ್ತೆ. ಮೋದಿ ಯಾಕೆ ಬೇಡ ಅನ್ಸಿದ್ರು? ಅಲ್ಲ, 2 ಸರಿ ಬಂದ್ ಹೋಗಿದಾರಲ್ಲ, ಇನ್ನು ಇನ್ಯಾವ್ದಾದ್ರು ಮಾಡ್ಬೋದೇನೋ. ಹೊಸ ಬರ್ಲಿ. ಇರ್ಬೇಕಲ್ವಾ. ಹಂಗೆ ವಿರೋಧ ಪಕ್ಷ ಸ್ವಲ್ಪ ಇದಾಗಿದ್ರೆ, ಸ್ಟ್ರಾಂಗ್ ಆಗಿದ್ರೆ ದೇಶನು ಸ್ವಲ್ಪ ಚೆನ್ನಾಗ ಆಗ್ಬಹುದು. ಮೋದಿ ಏನು ಇಂಪ್ರೂವ್ಮೆಂಟ್ ಮಾಡಿದಾರೆ, ಇಲ್ಲ ಅನ್ನಲ್ಲ. ಅವ್ರಿಗೊಬ್ರು ವಿರೋಧ ಪಕ್ಷದವರು ಉಟ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಮೋದಿ ಬಂದಾಗ ನೆಕ್ಸ್ಟ್ ಅವರು ಇನ್ನು ಕಾಂಪಿಟೇಷನ್ ಇಲ್ದಂಗ ಆಗಿದೆಯಲ್ಲ. ಛಾಯಾ ಅಂತ. ಛಾಯಾ. ಆಂಟಿ, ವೋಟ್ ಮಾಡಿದ್ರಾ ನೀವು? ನಾವಿಲ್ಲ, ಮಾಡಿಲ್ಲ. ಆದ್ರೂ ಮೋದಿನೇ ಗೆಲ್ಲ. ವೋಟ್ ಮಾಡ್ಲಿಲ್ವಾ? ಇಲ್ಲ, ನಮ್ದು ಇಲ್ಲಿಲ್ಲ, ಊರಲ್ಲಿದೆ. ನಾವ್ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಬಟ್ ನಿಮ್ಗೆ ಮೋದಿ ಆಗ್ಬೇಕು ಅಂತ ಇಷ್ಟ. ಮೈ ಸನ್, ಗಾಡ್ ಬ್ಲೆಸ್ ಯು. ನಿಮ್ಮ ಹೆಸರು? ಚರಣ್. ನೆಕ್ಸ್ಟ್ ಯಾರು PM ಆಗ್ಬೇಕು ಅಂತ ನೀವು ಇಷ್ಟಪಡ್ತೀರಾ? ಮೋದಿ ಅವರಾದ್ರೆ ಚೆನ್ನಾಗಿರುತ್ತೆ. ಯಾಕೆ? ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಇನ್ ಬೇರೆ ಆಪೋಸಿಷನ್ ಮಾಡಲ್ವಾ? ಅಪೋಸಿಷನ್ ಮೇಲೆ ಕಮೆಂಟ್ ಮಾಡಕ್ಕಾಗಲ್ಲ. ವೋಟ್ ಮಾಡಿದ್ರಾ ನೀವು? ನಿಮ್ಗೆ ನೆಕ್ಸ್ಟ್ ಯಾರು PM ಆದ್ರೆ ಇಷ್ಟ ಮೋದಿ ಆಗುತ್ತೆ? ಪ್ರೈಮ್ ಮಿನಿಸ್ಟರ್ ಆಗಬೇಕು. ರಾಹುಲ್ ಗಾಂಧಿ ಯಾಕೆ ಅವ್ರು ಬೇಡವಾ? ಮೈಂಡ್ ಮೆಚುರಿಟಿನೇ ಇಲ್ಲ ಮನುಷ್ಯ. ಚಿಕ್ಕ ಹುಡುಗ, ಕೆಪಾಸಿಟಿ ಇರಬೇಕು. ಕೆಪಾಸಿಟಿ. ಸೊ ಮೋದಿಜಿ ಅವರು ಒಬ್ರಿಗೇನ ಕೆಪಾಸಿಟಿ ಇರೋದು? ಹೌದು. ಅಲ್ಲ, ಒಬ್ರಿಗೆ ಅಲ್ಲ, ಅವ್ರ ಪಾರ್ಟಿನಲ್ಲಿ ಯಾರು ಬಂದರೂ ತೊಂದರೆ ಇಲ್ಲ. ಇದ್ದಾರೆ, UP CM ಇದ್ದಾರೆ, ಆಮೇಲೆ ಹೋಮ್ ಮಿನಿಸ್ಟರ್ ಇದ್ದಾರೆ, ಸೆಂಟ್ರಲ್, ಅವರೆಲ್ಲ ಕೇಪಬಲ್. ಸೊ ಬಿಜೆಪಿ ವಿನ್ ಆಗ್ಬೇಕಂತ ನೀವು ಇಷ್ಟಪಡ್ತೀರಾ? ಹೌದು. ಕಾಂಗ್ರೆಸ್ನಲ್ಲಿ ಇವಾಗ ಯಾರು ಲೀಡರ್ ಇಲ್ಲ. ಅಂಕಲ್, ನಿಮ್ಮ ಹೆಸರು? ಗಂಗಾಧರ್. ವೋಟ್ ಮಾಡಿದ್ರಾ ನೀವು? ಮಾಡಿದ್ದೀನಿ. ನೆಕ್ಸ್ಟ್ PM ಯಾರಾಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ನನ್ನ ಪ್ರಕಾರದಲ್ಲಿ ಒಂದು ಚಾನ್ಸ್ ಕೊಡಬೇಕು ರಾಹುಲ್ ಗಾಂಧಿಗೆ ಅಂತ ಹೇಳ್ತೀನಿ. ರಾಹುಲ್ ಗಾಂಧಿ. ಹೌದು. ಯಾಕೆಂದ್ರೆ ಇಷ್ಟು ದಿವಸ ಕರ್ನಾಟಕಕ್ಕೋಸ್ಕರ ಮೋದಿ ಕಡೆಯಿಂದ ಯಾವ ಇದು ಆಗಿಲ್ಲ. ಅದರಿಂದ ಸ್ವಲ್ಪ ಕಾಂಗ್ರೆಸ್ ಕಡೆಗೆ ಕೊಟ್ಕೊಂಡ್ರೆ ಅವ್ರು ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಹಂಗಾದ್ರೆ ಮೋದಿಜಿ ಅವರು ಕರ್ನಾಟಕಕ್ಕೆ ಏನು ಮಾಡಿಲ್ಲ ಅನ್ನೋದಾ? ಖಂಡಿತ ನನಗನ್ಸಿದ ಪ್ರಕಾರದಲ್ಲಿ ಏನು ಇಲ್ಲ. ಕರ್ನಾಟಕಕ್ಕೆ ಕೊಡುಗೆ ಅವ್ರದ್ದು ಏನು ಇಲ್ಲ. ಅರೆ ಹಮ್ ತೋ ಫಕೀರ್ ಆದಮಿ ಹೈ, ಜೋಲಾ ಲೇಕೆ ಚಲ್ ಪಡೆಂಗೆ ಜಿ. ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಒಬ್ಬರು ಪ್ರಧಾನಮಂತ್ರಿಯಾಗಿ ಎಲೆಕ್ಷನ್ ಟೈಮಲ್ಲಿ ಲಾಸ್ಟ್ ಟೈಮ್ ಬಂದು ಇಲ್ಲಿ 4-5 ದಿವಸ ಟ್ರಾಫಿಕ್ ಜಾಮ್ ಮಾಡಿಕೊಂಡು ಮತ್ತೊಂದು ಜನಗಳಿಗೆ ತೊಂದರೆ ಕೊಡ್ಕೊಂಡು ಮಾಡೋಂಥದ್ದು ಏನಿದೆ? ಅವರು ದೇಶಭಕ್ತ, ರಾಷ್ಟ್ರ ಭಕ್ತನೇ ಆಗಿದ್ರು ಕೂಡ ಅವ್ರು ನಿಂತಲ್ಲಿ ಹಾಕ್ತಾರೆ ಅಭಿಮಾನಿಗಳು. ಅವ್ರು ಯಾಕೆ ರೋಡ್ ಶೋ ಬರಬೇಕು? ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್. ನಿಮ್ಮ ಹೆಸರು? ನನ್ನ ಹೆಸರು ದೀಪ್ತಿ.
ನೆಕ್ಸ್ಟ್ ಯಾರು ಪಿ ಎಂ ಆಗ್ಬೇಕಂತ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ನರೇಂದ್ರ ಮೋದಿ ಪಿ ಎಂ ಆಗ್ಬೇಕಂತ ಅನ್ಕೊಂಡಿದ್ವಿ. ಪಾರ್ವತಮ್ಮ. ವೋಟ್ ಮಾಡಿದ್ರಾ ನೀವು? ವೋಟ್ ಮಾಡಿದ್ವಿ. ನೆಕ್ಸ್ಟ್ ಪಿ ಎಂ ಯಾರಾದ್ರೆ ನಿಮ್ಗೆ ಇಷ್ಟ? ಯಾರಾದ್ರೂ ಓಕೆ. ದೇಶ ಆಳರು ಅವ್ರು ಇವರು ಅಂತ ಹೇಳಕ್ಕಾಯ್ತದ? ಯಾರ್ ಗೆದ್ರು ಇಷ್ಟನೇ ದೇಶಕ್ಕೆ, ಮೋರಿ ಗೆದ್ರು ಇಷ್ಟನೇ, ಎಲ್ಲಾರ್ ಗೆದ್ರು ಇಷ್ಟನೇ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ರಾಜಲಕ್ಷ್ಮಿ ಅಂತ. ವೋಟ್ ಮಾಡಿದ್ರಾ ನೀವು? ಮಾಡಿದೀನಿ. ನೆಕ್ಸ್ಟ್ ಯಾರು ಪಿ ಎಂ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು? ಸದ್ಯಕ್ಕೆ ಇವಾಗ ಮೋದಿಜಿ ಅವರೆಲ್ಲ ಮಾಡ್ತಿದ್ದಾರೆ, ಎಲ್ಲ ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ಅವರೇ ಬಂದ್ರೆ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಜನಗಳು ಅವ್ರಿಗೆ ಇದು ಕೊಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ರಾಹುಲ್ ಗಾಂಧೀಜಿ ಅವ್ರು ಮಾಡಲ್ಲ ಅಂತ ಅನ್ಕೋತಾ ಇದೀರಾ? ನಮ್ಗೇನು ಅವ್ರ ಬಗ್ಗೆ ಮೊದ್ಲಿಂದಾನು ಏನು ಗೊತ್ತಿಲ್ಲಮ್ಮ. ಅವ್ರು ಏನ್ ಮಾಡಿದಾರೆ ಏನ್ ಬಿಟ್ಟಿದ್ದಾರೆ ನಮ್ಗೇನು ಗೊತ್ತಿಲ್ಲ. ಖತಮ್. ವೋಟ್ ಮಾಡಿದ್ರಾ ನೀವು? ವೋಟ್ ಮಾಡಿದೀನಿ. ನೆಕ್ಸ್ಟ್ ಯಾರು ಪಿ ಎಂ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? PM ಯಾರಾದ್ರೂ ನಮ್ಗೇನು ಒಳ್ಳೆಯವ್ರಾಗಬೇಕಷ್ಟೇ. ಒಳ್ಳೆಯವ್ರು ಯಾರಿದ್ದಾರೆ? ಯಾರವ್ರೆ ಅಂತ ಹೇಳ್ತೀವೋ ಎಲ್ಲ ಅವ್ರೆ. ಮೋದಿಜಿ ಮತ್ತೆ ರಾಹುಲ್ ಗಾಂಧಿ. ರಾಜೀವ್ ಗಾಂಧಿ ಬೇಡ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನೆಕ್ಸ್ಟ್ ಪಿ ಎಂ ಯಾರಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಮಾಮೂಲಿ ಇವರು ಮೋದಿ. ಮೋದಿಜಿ. ಮೋದಿನೇ ಇರ್ಲಿ ನಮ್ಗೆ. ಮೋದಿದೇ ದೇಶ ಅಭಿವೃದ್ಧಿ ಆಗುತ್ತೆ, ಮೋದಿನೇ ಬರ್ಬೇಕು. ರಾಹುಲ್ ಗಾಂಧೀಜಿ ಅವ್ರಿಗೂ ಕೂಡ ಒಂದ್ ಚಾನ್ಸ್ ಕೊಡ್ಬೋದು. ಇಲ್ಲ ಕೊಡಬಾರ್ದು. ಖತಮ್. ಅವ್ರಿಗೆಲ್ಲ ಕೊಡಬಾರ್ದು. ಸಾನೆ ಆಡಿದ್ದಾರೆ ಅವರು, ಮೊದ್ಲಿಂದ ಆಡೋರು, ಏನು ಹೊಸಬ್ರೇನಲ್ಲ ಅವರು, ಅಲ್ವರಾ? ಅಂದ್ರೆ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ವಲ್ಲ ಪಿ ಎಂ ಆಗೋದಕ್ಕೆ? ಬೇಡ ಬಿಡಿ, ಆಗ್ದವರು ಹೋಗ್ಲಿ, ಅವ್ರಿಗೆ ಏನಂತ ಮೋದಿನೇ ಆಡ್ಲಿ. ನಮ್ ದೇಶ ಸುಭಿಕ್ಷವಾಗಿರ್ತದೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಪಿ ಎಂ ಯಾರಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ದೇಶನ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಆಗ್ಬೇಕು ಅಂತ ನಮ್ ಇಷ್ಟ. ಅದು ಯಾರು ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ದೇಶನ ಎರಡು ಇವಾಗ ಇರೋದ್ ಬೇಡ ನನಗೆ, ಕಾಂಗ್ರೆಸ್. ಈಗ ಇರೋದ್ ಬೇಡ. ಇನ್ನು ಮುಂದೆ ಯಾರು ಚೆನ್ನಾಗಿ ಆಡ್ತಾರೆ ರಾಜ್ಯನ ಅವರು PM ಆಗೋದು ಅಷ್ಟೇ. ಸೊ ಇವಾಗ ಮೋದಿಜಿ ಮತ್ತೆ ರಾಹುಲ್ ಗಾಂಧೀಜಿ ಇಬ್ರು ಬೇಡವಾ? ಯಾರು ಬೇಡ ನಮ್ಗೆ. ಹೊಸದಾಗಿ ಬರ್ಲಿ ಪಾಪ, ಇನ್ನೊಬ್ರಿಗೆ ಇದಾಗ್ಲಿ. ಏನು ಒಬ್ರೇ ಆಗ್ಬೇಕು ಅಂತ ಏನಿದೆ ಹೇಳಿ? ಇನ್ನೊಬ್ರಿಗೆ ಆಸೆ ಇರುತ್ತಲ್ಲ, ಅವರು ಬರ್ಲಿ, ಅವ್ರನ್ನ ನೋಡೋಣ. ಇದು ಆಕ್ಚುಲಿ ಚೆನ್ನಾಗಿರೋ. ನೆಕ್ಸ್ಟ್ ಪಿ ಎಂ ಯಾರಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಮೋದಿ. ರಾಹುಲ್ ಗಾಂಧೀಜಿ ಅವೆಲ್ಲ ಒಂಥರ ಚೈಲ್ಡಿಶ್ ನೇಚರ್. ನೆಕ್ಸ್ಟ್ ಯಾರು ಪಿ ಎಂ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಮೋದಿಜಿನ ರಾಹುಲ್ ಗಾಂಧೀಜಿನ? ಮೋದಿಜಿ. ವೋಟ್ ಮಾಡಿದ್ದೀನಿ, ಮಿಸ್ ಮಾಡಲ್ಲ, ಗ್ಯಾರಂಟಿ ವೋಟ್ ಮಾಡಿದ್ದೀನಿ. ಆದರೆ ನಾವು BJP ಮಾಡಿದ್ದೀವಿ. ಹೆಂಗಸೆಲ್ಲ ಬಂದು ಕಾಂಗ್ರೆಸ್ಗೆ ಹಾಕೋರಲ್ಲ, ಏನು ಮಾಡೋದು ಅವ್ರಿಗೆ? ನೀನು ಅವ್ರಿಗೆ ಮನೇಲಿರೋರಿಗೆಲ್ಲ ಹೇಳಕ್ ಬರಲ್ವಲ್ಲಮ್ಮ. ಅವರೆಲ್ಲ ಫ್ರೀ ಬಂದದೆ, ಬಸ್ ಅದೇ ಅಂದ್ಬಿಟ್ಟು ಎಲ್ಲ ಅವ್ರು ಮಾಡ್ಬಿಟ್ಟಿದ್ರೆ ಏನು ಮಾಡ್ತೀರಾ? ನಾವು ಹೇಳಿದ್ದೀವಿ ಹಾಕ್ಬೇಡಿ ಅಂತ. ಅವ್ರು ಕಾಂಗ್ರೆಸ್ಗೆ ಹಾಕೋರಲ್ಲ, ಏನು ಮಾಡ್ತೀಯಾ? ಮೋದಿಜಿ ಅವರೇ ಪಿ ಎಂ ಆಗ್ಬೇಕು. ಹೌದು. ನೆಕ್ಸ್ಟ್ ಪಿ ಎಂ ಯಾರಾದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಪ್ರಧಾನ ಮಂತ್ರಿ ಬಂದ್ಬಿಟ್ಟು ಇವರು ನರೇಂದ್ರ ಮೋದಿ ಆಗ್ಬೇಕು. ರಾಹುಲ್ ಗಾಂಧೀಜಿ ಆದ್ರೆ ನಿಮ್ಗೆ ಇಷ್ಟ ಆಗಲ್ವಾ? ರಾಹುಲ್ ಗಾಂಧೀಜಿ ಅವರು ನೋಡಿ, ಯಾರಾದ್ರೂ ಪರವಾಗಿಲ್ಲ, ನಮ್ಮ ದೇಶಕ್ಕೆ ರಕ್ಷಣೆ ಕೊಡಬೇಕು, ನಮ್ಮ ಜನಗಳಿಗೆ ರಕ್ಷಣೆ ಕೊಡಬೇಕು. ನಮ್ಮ ದೇಶನ ಇನ್ನೊಬ್ಬರಿಗೆ ಒಂದ್ ಇಂಚು ಬಿಟ್ಕೊಡ್ಬಾರ್ದು. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಏನ್ ಹೇಳಿ? ಆಮೇಲೆ ನಮ್ಮ ಮೊಮ್ಮಕ್ಕಳಿಗೆ ಇವರು ನರೇಂದ್ರ ಮೋದಿ ಅವರಿರೋದ್ರಿಂದ ನಮ್ಮ ಮೊಮ್ಮಕ್ಕಳಿಗೆ ಒಳ್ಳೇದಾಗುತ್ತೆ. ಇವಾಗಿನ ಫ್ಯೂಚರ್ ಕಮ್ಮಿ ಇರ್ಬೋದು. ಅವ್ರು ತುಂಬ ಯೋಚನೆ ಮಾಡಿ ಅವರು ಎಲ್ಲಾನು ಬಗೆಹರಿಸೋ ಒಂದು ಸಾಮರ್ಥ್ಯ ಹೊಂದಿದ್ದಾರೆ. ಅವರು ಬೇರೆಯವರೆಲ್ಲ ಸುಮ್ಮನೆ ಗೆದ್ದುಬಿಟ್ಟು ಸುಮ್ಮನೆ ಅವ್ರವ್ರು ಬದುಕೋದು, ಅವ್ರ ಕುಟುಂಬ ಬದುಕೋದು ನೋಡ್ತಾರೆ. ನರೇಂದ್ರ ಮೋದಿ ಆಗಲ್ಲ. ಅವ್ರ ಹತ್ರ ಇವತ್ತರೆಗೂ ಏನೂ ಇಲ್ಲ. ನಾವು ಪೇಪರ್ ನೋಡ್ದಂಗೆ, ನ್ಯೂಸ್ ನೋಡ್ದಂಗೆ ಎಲ್ಲ ಹಾಗೆ ನೋಡಿದ್ದೀವಿ. ಬೇರೆಯವ್ರ ಹತ್ರ ಸಾವಿರಾರು ಕೋಟಿ ಆಸ್ತಿ ಇದೆ. ಯಾರು ಬಂದು ಬಡವರು ಸಹಾಯ ಅವ್ರ ಸ್ವಂತ ದುಡ್ಡು ಯಾರನ್ನ ಸಹಾಯ ಮಾಡಿದಾರಾ? ಇಲ್ಲ ಅಲ್ವಾ? ಯಾರು ಅವ್ರ ಮನೆ ದುಡ್ಡು, ಅವ್ರ ಸ್ವಂತ ದುಡ್ಡು ಸಹಾಯ ಮಾಡ್ತಾರೋ ಅವರು ನಿಜವಾದ ದೇಶ ಕಾಯೋಂಥವ್ರು, ಜನ ಕಾಯೋಂಥ ವ್ಯಕ್ತಿಗಳಾಗಿರ್ತಾರೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಅಲ್ವರಾ? ಈ ನರೇಂದ್ರ ಮೋದಿ ಅವರು ಏನೋ ಒಂದು ಉಪಾಯ ಮಾಡ್ಕೊಂಡಿಲ್ಲ. ಅವರು ದಿನಕ್ಕೋಸ್ಕರ ಹಗಲು ರಾತ್ರಿ ದುಡಿತಾರೆ, ದಿನಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ನರೇಂದ್ರ ಮೋದಿ ಅವರೇ ಬರಬೇಕು. ನೋಡಿದ್ರಲ್ಲ
ನಮ್ಮ ಜನಗಳು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ತಿಳಿಸಿದ್ರು ಅಂತ. ಕೆಲವರು ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ತಿಳಿಸಿದ್ರು. ಕೆಲವರು ರಾಹುಲ್ ಗಾಂಧೀಜಿಯವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತಾನೂ ಕೂಡ ಅಭಿಪ್ರಾಯವನ್ನ ತಿಳಿಸಿದ್ರು. ಇನ್ನು ಕೆಲವರು ಇವರಿಬ್ಬರನ್ನು ಬಿಟ್ಟು ಬೇರೆ ವ್ಯಕ್ತಿಗಳಿಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ರು. ನಿಮಗೆ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.